ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ರಘು. ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಏನಪ್ಪ ಅಂದರೆ ಯೂಟ್ಯೂಬಲ್ಲಿ 1000 ವ್ಯೂಗೆ ಎಷ್ಟು ಅಮೌಂಟ್ ಬರುತ್ತೆ, 1 ಲಕ್ಷ ವ್ಯೂಗೆ ಎಷ್ಟು ಅಮೌಂಟು ಬರುತ್ತೆ ಅನ್ನೋದ್ರ ಬಗ್ಗೆ ವಿಡಿಯೋ ಮಾಡ್ತಾಯಿದ್ದೀನಿ. ನನ್ನ ಚಾನಲಲ್ಲಿ ಎಷ್ಟು 1000 ವ್ಯೂಗೆ ಮತ್ತು 1 ಲಕ್ಷ ವ್ಯೂಗೆ ಎಷ್ಟು ಅಮೌಂಟ್ ಬಂದಿದೆ ಅನ್ನೋದನ್ನು ನಿಮಗೆ ಈ ವಿಡಿಯೋ ಮುಖಾಂತರ ತೋರಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನೀವು ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ವಿಡಿಯೋ ಶುರು ಮಾಡೋಣ ಬನ್ನಿ. ಮೊದಲಿಗೆ ನನ್ನ ಚಾನಲ್ಲು ಮಾನಿಟೈಸೇಷನ್ ಆಗಿ ಬಂದು 5 ತಿಂಗಳಾಯಿತು. 5 ತಿಂಗಳಿಂದ ನನಗೆ 2 ಸಲ ಇವಾಗ ಅಮೌಂಟ್ ಪೇಮೆಂಟ್ ಬಂದಿದೆ. ಮೊದಲನೇ ಪೇಮೆಂಟ್ ಬಂದಿದ್ದು ನಾನು ವಿಡಿಯೋ ಕೂಡ ಆಲ್ರೆಡಿ ಹಾಕಿದ್ದೀನಿ, ನೀವು ನೋಡಿರೋರು. ನೋಡಿಲ್ಲ ಅಂದರೆ ಆ ವಿಡಿಯೋ ಡಿಸ್ಕ್ರಿಪ್ಷನ್ ಲಿಂಕಲ್ಲಿ ಹಾಕ್ತೀನಿ, ಹೋಗಿ ನೋಡ್ಕೊಳ್ಳಿ. ಮೊದಲಿಗೆ ನಾನು ಮಾಡೋ ಕ್ಯಾಟಗರಿ ಬಂದು ಮಿಕ್ಸ್ ಇದೆ. ಅಂದರೆ ನಾನು ಮೋಟೋ ವ್ಲಾಗು ಕೂಡ ಮಾಡ್ತೀನಿ, ಕ್ರೆಡಿಟ್ ಕಾರ್ಡ್ ಬಗ್ಗೆ ಇನ್ಫಾರ್ಮೇಷನು ಕೊಡ್ತೀನಿ, ಮತ್ತು ಯೂಟ್ಯೂಬ್ ಬಗ್ಗೆ ಇನ್ಫಾರ್ಮೇಷನು ಕೊಡ್ತೀನಿ, ಮತ್ತು ವ್ಲಾಗ್ಸ್ ಕೂಡ ಮಾಡ್ತಾಯಿದ್ದೀನಿ. ಇದೆಲ್ಲ ಮಾಡ್ತಾ ಇರೋದ್ರಿಂದ ಒಂದೊಂದು ವೀಡಿಯೋಗೆ ಒಂದೊಂದು ಥರ ಅರ್ನಿಂಗ್ಸ್ ಬರ್ತಾಯಿದೆ. ಮೊದಲಿಗೆ ನಾನು ವ್ಲಾಗ್ಸ್ ವಿಡಿಯೋ ಮಾಡಿದ ಬಗ್ಗೆ ನಿಮಗೆ ಅರ್ನಿಂಗ್ಸ್ ಎಷ್ಟು ಅನ್ನೋದನ್ನ ತಿಳಿಸ್ಕೊಡ್ತೀನಿ. ನಾನು ವ್ಲಾಗ್ ಮಾಡಿದ್ದು ಸ್ಟಾರ್ಟಿಂಗು ಇದು ಸಂಡೇ ಬಜಾರ್ ವ್ಲಾಗ್ ಇದೆಯಲ್ಲ, ಅದನ್ನೇ ತೋರಿಸ್ಕೊಡ್ತೀನಿ ನಿಮಗೆ. ಅದು 2,93,000 ಏನೋ ವ್ಯೂ ಆಗಿದೆ. ಅದಕ್ಕೆ ಎಷ್ಟು ಅರ್ನಿಂಗ್ಸ್ ಬಂದಿದೆ, ಅದು 1000 ವ್ಯೂಸ್ಗೆ ಎಷ್ಟು ಅರ್ನಿಂಗ್ಸ್ ಬರುತ್ತೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಬನ್ನಿ, ಮೊಬೈಲಲ್ಲಿ ಲೈವ್ ಆಗಿ ನಿಮಗೆ ಪ್ರೂಫ್ ಸಮೇತ ತೋರಿಸ್ಕೊಡ್ತೀನಿ. ಎಲ್ಲ ಸುಮ್ಮನೆ ಎಡಿಟ್ ಮಾಡಿ ತೋರಿಸಿದ್ದಾರೆ, ಇದು ಮಾಡಿದ್ದಾರೆ ಅನ್ನೋದು ಬೇಡ. ಯಾಕಂದರೆ ಮೊಬೈಲಲ್ಲಿ ಎಲ್ಲ ಇನ್ಫಾರ್ಮೇಷನ್ ನಿಮಗೆ ಸಿಕ್ಬಿಡುತ್ತೆ. ಯಾರ್ಯಾರು ಮಾನಿಟೈಸೇಷನ್ ಆನ್ ಆಗಿದೆ ಅವ್ರಿಗೆ YT ಸ್ಟುಡಿಯೋ ಅಂತ ಆ್ಯಪ್ ಇರುತ್ತೆ ನೋಡಿ ಪ್ಲೇಸ್ಟೋರಲ್ಲಿ, ಅದನ್ನು ಡೌನ್ಲೋಡ್ ಮಾಡಿಕೊಂಡ್ರೆ ನಿಮ್ಗೆ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ ಎಷ್ಟು ಅರ್ನಿಂಗ್ಸ್ ಮಾಡ್ಬೋದು, ಎಷ್ಟು ಪೇಮೆಂಟ್ ಅಮೌಂಟ್ ಬರ್ತಾಯಿದೆ, ಅರ್ನಿಂಗ್ಸ್ ಬರ್ತಾಯಿದೆ ಒಂದು ವೀಡಿಯೋಗೆ ಅನ್ನೋದನ್ನ ಕಂಪ್ಲೀಟಾಗಿ ಅದರಲ್ಲೇ ತೋರಿಸ್ಬಿಡುತ್ತೆ. ಬನ್ನಿ, ಇವಾಗ ಸಂಡೇ ಬಜಾರ್ ವಿಡಿಯೋ ಮಾಡಿದ್ನಲ್ಲ, ಅದು 2,93,000 ವ್ಯೂ ಆಗಿದೆ. ಅದಕ್ಕೆ ಎಷ್ಟು ಅರ್ನಿಂಗ್ಸ್ ಬಂದಿದೆ ಅಂದರೆ ಇದುವರೆಗೂ ಅನ್ನೋದನ್ನ ತೋರಿಸ್ಕೊಡ್ತೀನಿ, ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಮೊಬೈಲಲ್ಲಿ ಓಕೆ, YT ಸ್ಟುಡಿಯೋ ಆ್ಯಪ್ ಓಪನ್ ಮಾಡ್ಕೊಳ್ಳಿ. YT ಸ್ಟುಡಿಯೋ ಆ್ಯಪಲ್ಲಿ ನಿಮಗೆ ಯಾರು ಮಾನಿಟೈಸೇಷನ್ ಆನ್ ಆಗಿದೆ ಅವ್ರಿಗೆ ಹೇಳ್ತಾ ಇರೋದು. ಯಾರ್ದು ಮಾನಿಟೈಸೇಷನ್ ಆನ್ ಆಗಿಲ್ಲ ಅವರು ನೋಡ್ಕೊಳ್ಳಿ. ಫ್ಯೂಚರಲ್ಲಿ ನಿಮಗೆ ಮಾನಿಟೈಸೇಷನ್ ಆನ್ ಆದರೆ ಗೊತ್ತಾಗುತ್ತೆ. ಇದರಲ್ಲಿ ನಾನು ಸಂಡೇ ಬಜಾರ್ ವಿಡಿಯೋ ಮಾಡಿದ್ದು ಮೋಸ್ಟ್ ವ್ಯೂ ಅದೇನೇ ಆಗಿರೋದು ನೋಡಿ. ಸಂಡೇ ಬಜಾರ್ದು ವಿಡಿಯೋ ಮಾಡಿದ್ದೀನಿ. ಇದು ಬಂದು 4 ತಿಂಗಳಾಯಿತು ವಿಡಿಯೋ ಬಂದು. ಇದರಲ್ಲಿ ಓವರ್ ಆಲ್ ರಿವ್ಯೂಸ್ ಇದೆ, ಅದು ಬೇಡ. ಇಲ್ಲಿ ಬಂದು ರೆವಿನ್ಯೂ ಅಂತ ಇರುತ್ತೆ, ರೆವಿನ್ಯೂ ಸೆಕ್ಷನ್ಗೆ ಹೋಗೋಣ. ಇದ್ರ ಫಸ್ಟು ವಿಡಿಯೋ ಬಗ್ಗೆ ಹೇಳ್ತೀನಿ. ವಿಡಿಯೋ ಬಂದು ಇದು ವ್ಲಾಗ್ಸ್ ಕ್ಯಾಟಗರಿಗೆ ಬಂದುಬಿಡುತ್ತೆ. ಅಂದರೆ ನಾವೆಲ್ಲ ಅಲ್ಲಿ ಸಂಡೇ ಬಜಾರೆಲ್ಲ ತೋರಿಸ್ಕೊಂಡಿದ್ದೀನಲ್ಲ, ಅದರಲ್ಲಿ ಏನೇನು ಐಟಮ್ ಸಿಗುತ್ತೆ, ಎಲ್ಲೆಲ್ಲಿ ಏನೇನು ಐಟಮ್ ಸಿಗುತ್ತೆ ಅದನ್ನು ವ್ಲಾಗ್ ಮಾಡಿದ್ದೀನಿ. ಅದಕ್ಕೆ ವ್ಲಾಗ್ ಕ್ಯಾಟಗರಿಗೆ ಬರುತ್ತೆ ಇದು. ಇಲ್ಲಿ ಬಂದು ಇದು 2,93,000 ವ್ಯೂಸ್ ಆಗಿದೆ. ಇದು ಬಂದು ನಾನು 60,000 ಮೈನಸ್ ಮಾಡ್ತೀನಿ. ಅಂದರೆ 60,000 ಮುಂಚೆದು ನನಗೆ ಮಾನಿಟೈಸೇಷನ್ ಆನ್ ಆಗಿಲ್ಲ, ಅದಾದಮೇಲೆ ಮಾನಿಟೈಸೇಷನ್ ಆನ್ ಆಗಿದ್ದು. ಅಂದರೆ ಇದ್ರ ವ್ಯೂಸಿಂದನೇ ನನಗೆ ಮಾನಿಟೈಸೇಷನ್ ಆನ್ ಆಗಿದ್ದು. 2,30,000ಕ್ಕೆ ಲೆಕ್ಕಕೊಳ್ಳೋಣ. 2,30,000 ವ್ಯೂಗೆ ನನಗೆ 7,300 ರೂಪಾಯಿ ಬಂದಿದೆ ಇದುವರೆಗೂ. ಇಲ್ಲೇ ಕಾಣಿಸ್ತಾಯಿದೆ 7,379. ಈ ಡೇಟ್ವರೆಗೂ ನನಗೆ ಅಮೌಂಟ್ ಇಷ್ಟು ಟೋಟಲ್ ರೆವಿನ್ಯೂ ಬಂದಿರೋದು. ಇದರಲ್ಲಿ 1000 ವ್ಯೂಸ್ಗೆ ನನಗೆ ಎಷ್ಟು ಅಡ್ವರ್ಟೈಸರ್ ಪೇ ಮಾಡ್ತಾರೆ ಅಂತ ತೋರಿಸ್ತಾರೆ ನೋಡಿ. 111 ರೂಪಾಯಿ 76 ಪೈಸೆ CPM ಅಂತ, ಕಾಸ್ಟ್ ಪರ್ ಮೈಲ್ಸ್ ಅಂತ. ಕಾಸ್ಟ್ ಪರ್ ಮೈಲ್ಸ್ ಅಂದರೆ
ಅಡ್ವರ್ಟೈಸರ್ಸು ಬಿಡ್ ಮಾಡಿ, ಅಂದರೆ ಈ ಅಡ್ವರ್ಟೈಸ್ಗಳು ಬರ್ತಾ ಇರುತ್ತಲ್ಲ ನಿಮಗೆ, ಬೇರೆ ಬೇರೆ ಸ್ವಿಗ್ಗಿ, ಝೊಮ್ಯಾಟೊ, ಈ ಥರ ಬೇರೆ ಬೇರೆ ಅಡ್ವರ್ಟೈಸ್ಮೆಂಟ್ಗಳು, ಪ್ರಾಪರ್ಟೀಸ್, ಇದು ಯಾವುದಾದ್ರು ಅಡ್ವರ್ಟೈಸ್ಮೆಂಟ್ ಬರ್ತಾ ಇರುತ್ತಲ್ಲ, ನನ್ನ ವೀಡಿಯೋ ಪ್ಲೇ ಆಗಬೇಕಾದ್ರೆ ಅವರು ಈ ವಿಡಿಯೋಗೆ 111 ರೂಪಾಯಿ 76 ಪೈಸೆ ಯೂಟ್ಯೂಬ್ ಅವರಿಗೆ ಪೇ ಮಾಡ್ತಾರೆ 1,000 ವ್ಯೂಗೆ. ಆದರೆ RPM ಅಂತ ಬರುತ್ತೆ ಇನ್ನೊಂದು. RPM ಅಂದರೆ ರೈಟ್ ಪರ್ ಮೈಲ್ಸ್ ಅಂತ, ಅಂದರೆ 1,000 ವ್ಯೂಗೆ ನನಗೆ ರೆವಿನ್ಯೂ ಬರೋದು. ರೆವಿನ್ಯೂ ಫಾರ್ ಎವ್ರಿ 1,000 ವ್ಯೂಸ್ ಅಂದರೆ ಇವಾಗ ನನ್ನ ವೀಡಿಯೋ ವ್ಯೂಸ್ ಮೇಲೆ ಡಿಪೆಂಡ್ ಆಗುತ್ತೆ ಇದು. ಅಂದರೆ ಇವ್ರು ಬಂದು ಒಂದು RPM ಬಂದು 25 ರೂಪಾಯಿ 24 ಪೈಸೆ, ಅಂದರೆ 111 ರೂಪಾಯಿ ಇವ್ರು ಕೊಟ್ಟರೆ ನಮಗೆ ಯೂಟ್ಯೂಬ್ ಅವರಿಂದ ಕಡೆ ಬರೋದು 25 ರೂಪಾಯಿ 24 ಪೈಸೆ. ಅಂದರೆ ನನ್ನ ವೀಡಿಯೋ ವ್ಯೂಸ್ ಮೇಲೆ, ಅದು ಸ್ಕಿಪ್ ಮಾಡಿದೆ ಒಂಚೂರು ಸ್ಕಿಪ್ ಮಾಡದೆ ನೋಡಿದ್ರೆ ಯಾರಾದರೂ, ಅದಕ್ಕೆ ನನಗೆ ಜಾಸ್ತಿ ರೆವೆನ್ಯೂ ಬರುತ್ತೆ. ಈ ಸ್ಕಿಪ್ ಮಾಡ್ತಾ ನೋಡ್ತಾ ಹೋಗ್ತಾರಲ್ಲ, ಸ್ಕಿಪ್ ಮಾಡೋದು, 2 ನಿಮಿಷ ನೋಡೋದು, 3 ನಿಮಿಷ ನೋಡೋದು, ಅದರಿಂದ ಈ RPM ಕಮ್ಮಿ ಆಗುತ್ತೆ. ಅಂದರೆ ಈ ಇಂಪ್ರೆಷನ್ಗಳು ಕಮ್ಮಿ ಆಗ್ತಾ ಹೋಗುತ್ತೆ. ಇಂಪ್ರೆಷನ್ ಅಂದ್ರೆ ಆ್ಯಡ್ಸು. ಇವಾಗ 1,000 ವ್ಯೂಗೆ ಜಾಸ್ತಿ ಇಂಪ್ರೆಷನ್ ಅಂದರೆ ಜಾಸ್ತಿ ಆ್ಯಡ್ಸ್ ಬಂದರೆ ನನಗೆ ಜಾಸ್ತಿ ಅಮೌಂಟ್ ಬರುತ್ತೆ. ಅದಕ್ಕೆ ಕಮ್ಮಿ ಆಗಿದೆ, ಇಲ್ಲಿ ಆ್ಯಡ್ಸು ಕಮ್ಮಿ ನೋಡ್ತಾ ಇದ್ದಾರೆ. ಅಂದರೆ 25 ರೂಪಾಯಿ ಬರುತ್ತೆ ನನಗೆ 1,000 ವ್ಯೂಗೆ. ಅದರಿಂದ 2,30,000 ವ್ಯೂಗೆ ನನಗೆ 7,300 ರೂಪಾಯಿ ಬಂದಿದೆ. ಇದಕ್ಕೆ ಬ್ಲ್ಯಾಕ್ ಸಂಬಂಧಪಟ್ಟಿದ್ದು ಇದು ಬಂದು 35 ನಿಮಿಷ ವಿಡಿಯೋ ಇದೆ. ಅದಕ್ಕೆ ಆ್ಯಡ್ಸು ಕಮ್ಮಿ ಬರ್ತಾ ಇದೆ. ಸ್ಕಿಪ್ ಮಾಡ್ತಾ ನೋಡ್ತಾ ಹೋಗ್ತಾ ಇದ್ದಾರೆ, ಎಲ್ಲ ಸ್ವಲ್ಪ ನೋಡ್ಬಿಟ್ಟು ಸ್ಕಿಪ್ ಮಾಡಿಬಿಡ್ತಾರೆ. ಅದಕ್ಕೆ ನನಗೆ ರೆವಿನ್ಯೂ ಕಮ್ಮಿ ಆಗಿದೆ. ಇನ್ನೊಂದು, ನಾನು ಕ್ರೆಡಿಟ್ ಕಾರ್ಡ್ ಬಗ್ಗೆ ಮಾಹಿತಿ ತಿಳಿಸ್ಕೊಟ್ಟಿದ್ದೀನಿ. ಕ್ರೆಡಿಟ್ ಕಾರ್ಡ್ ಬಗ್ಗೆ ಮಾಹಿತಿ ತಿಳಿಸ್ಕೊಟ್ಟಿರೋದು ಬರೀ 8,000 ವ್ಯೂ ಆಗಿತ್ತು ನಾನು ಮಾನಿಟೈಸೇಷನ್ ಆಗೋಕ್ಕೆ ಮುಂಚೆ. ಅದಾದಮೇಲೆ 17,000 ವ್ಯೂ ಆಗಿದೆ. ಅಂದರೆ 9,000 ವ್ಯೂ ಆಗಿದೆ. 9,000 ವ್ಯೂಗೆ ಮಾತ್ರ ಲೆಕ್ಕ ಆಗ್ತಾ ಇರೋದು ಇದು. ಕ್ರೆಡಿಟ್ ಕಾರ್ಡ್ ಬಗ್ಗೆ, ಒನ್ ಕಾರ್ಡ್ ಬಗ್ಗೆ ಮಾಡಿದ್ದೆ. ಇದು 1,700 ರೂಪಾಯಿ ಬಂದಿದೆ. ಅಂದರೆ ಬರೀ 9,000 ವ್ಯೂಗೆ 1,700 ರೂಪಾಯಿ ಬಂದಿದೆ. ಯಾಕಂದರೆ ಇದು ಬಂದು ಫೈನಾನ್ಸ್ ಬಗ್ಗೆ. ಈ ಕ್ರೆಡಿಟ್ ಕಾರ್ಡು ಮತ್ತು ಡೆಬಿಟ್ ಬ್ಯಾಂಕಿಂಗ್ಗಳು ಎಲ್ಲ ದುಡ್ಡು ಮಾಡೋದಲ್ವಾ. ಇವಾಗ ಏನಾದರೂ ದುಡ್ಡು ಮಾಡಬೇಕಂದ್ರೆ ನೀವು ದುಡ್ಡನ್ನೇ ಇನ್ವೆಸ್ಟ್ಮೆಂಟ್ ಮಾಡಬೇಕು, ಅದರಿಂದ ದುಡ್ಡಾಗುತ್ತೆ. ಇವಾಗ ನೀವು ಬ್ಯಾಂಕ್ ಅವರು ಸಾಲ ಕೊಡ್ತಾರೆ, ನಿಮಗೆ ಸಾಲ ಕೊಟ್ಟರೆ ಅದಕ್ಕೆ ಇಂಟ್ರೆಸ್ಟ್ ಹಾಕ್ತಾರೆ, EMI ಕಟ್ತೀರಾ. ಅದಕ್ಕೇ ನಮಗೆ ಜಾಸ್ತಿ ಅಮೌಂಟ್ ಕೊಡ್ತಾರೆ ಇವರು ಅಡ್ವರ್ಟೈಸ್ ಪೇಮೆಂಟ್ ಮಾಡೋರು, ಇವು ಬ್ಯಾಂಕ್ ಅವರಾಗಲಿ, ಈ ಥರ ಫೈನಾನ್ಸ್ ಕಂಪ್ನಿಗಳಾಗಲಿ. ನೋಡಿ, ಇದು 1,000 ವ್ಯೂಗೆ 297 ರೂಪಾಯಿ 64 ಪೈಸೆ, ಅಂದರೆ 300 ರೂಪಾಯಿ ಹತ್ತತ್ರ 1,000 ವ್ಯೂಗೆ ಅವರು ಯೂಟ್ಯೂಬ್ಗೆ ಪೇ ಮಾಡ್ತಾರೆ. ಇವ್ರಿಗೆ ಅಡ್ವರ್ಟೈಸ್ಮೆಂಟ್ ಪೇ ಮಾಡೋರಿಗೆ CPMಗೆ ಪೇ ಮಾಡ್ತಾರೆ. ಆದರೆ RPM ಬರೋದು 96 ರೂಪಾಯಿ. ಅಂದರೆ ನಮಗೆ 96 ರೂಪಾಯಿ ಬರುತ್ತೆ 1,000 ವ್ಯೂಗೆ. ಅಂದರೆ ಅದಕ್ಕೆ 25 ರೂಪಾಯಿ ವ್ಲಾಕ್ಸ್ಗೆ. ಆದರೆ ಈ ಫೈನಾನ್ಸ್ ಬಗ್ಗೆ ಮಾಡಿರೋದ್ರಿಂದ, ಅದೇ ಕ್ರೆಡಿಟ್ ಕಾರ್ಡ್ ಬಗ್ಗೆ ಮಾಡಿರೋದ್ರಿಂದ 96 ರೂಪಾಯಿ ಬರುತ್ತೆ. ನಿಮಗೆ ನೋಡಿ, 3/4 ಪಟ್ಟು ಜಾಸ್ತಿ ಇದೆ. ಅಂದರೆ 25 ರೂಪಾಯಲ್ಲಿ 96 ರೂಪಾಯಲ್ಲಿ. ಇದನ್ನು ನಾನು ಏನಾದರೂ 2 ಲಕ್ಷ ವ್ಯೂ ಆಗೋಗಿದ್ರೆ ನನಗೆ 25,000 30,000 ಹತ್ರ ನನಗೆ ಅರ್ನಿಂಗ್ಸ್ ಬಂದಿರೋದು. ಯಾಕಂದರೆ ವೀಡಿಯೋದಲ್ಲಿ ಆ ಥರ ಕಂಟೆಂಟ್ ಇರುತ್ತೆ. ಆ ಕಂಟೆಂಟ್ನ ಇಂಟ್ರೆಸ್ಟ್ ಪಟ್ಟು ಎಲ್ಲರೂ ನೋಡ್ತಾರೆ, ಕ್ರೆಡಿಟ್ ಕಾರ್ಡ್ನ ತೊಗೊಳ್ತಾರೆ, ಆ ಲಿಂಕಿಂದ ಹೋಗ್ಬಿಟ್ಟು. ಅದರಿಂದ ನನಗೆ ಆ್ಯಡ್ಸ್ಗಳು ಜಾಸ್ತಿ ಬರುತ್ತೆ. ಕ್ರೆಡಿಟ್ ಕಾರ್ಡ್ ಬಗ್ಗೆನೇ ಆ್ಯಡ್ಸ್ ಬರುತ್ತೆ. ಇವಾಗ ನೀವು ಎಕ್ಸಾಂಪಲ್ ಒನ್ ಕಾರ್ಡ್ ಬಗ್ಗೆ ಮಾಡಿದ್ದೀನಲ್ಲ, ಕ್ರೆಡಿಟ್ ಕಾರ್ಡ್ ಬಗ್ಗೆ, ಅದನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಆ ಕ್ರೆಡಿಟ್ ಕಾರ್ಡ್ ಬಗ್ಗೆನೇ ಆ್ಯಡ್ಸ್ ಬರುತ್ತೆ. ಅದರಿಂದ ನಮಗೆ RPM ಜಾಸ್ತಿ ಬರುತ್ತೆ. ರೆವಿನ್ಯೂ ಫಾರ್ 1K ವ್ಯೂಸ್ಗೆ 96 ರೂಪಾಯಿ ಬಂದಿದೆ. ಅಂದರೆ 1,700 ರೂಪಾಯಿ ನನಗೆ ಬರೀ 9,000 ವ್ಯೂಗೆ ಬಂದಿರೋದು ಇದು. ನೋಡು, 9,000 ವ್ಯೂಗೆ ನನಗೆ 1,700 ರೂಪಾಯಿ ಬಂದಿದೆ. ಆ ಥರ ಡಿಫ್ರೆಂಟ್ ಕ್ಯಾಟಗರಿಗೆ ಡಿಫ್ರೆಂಟು ಅರ್ನಿಂಗ್ಸ್ ಬರ್ತಾ ಹೋಗುತ್ತೆ. ನೋಡಿ, ಇವಾಗ 2 ಕ್ಯಾಟಗರಿ ನಾನು ನಿಮಗೆ ತೋರಿಸಿದ್ದೀನಿ. ಇದೇ ಥರ ಬೇರೆ ಕ್ಯಾಟಗರಿಗೆ ಬೇರೆ ಥರ ಬರ್ತಾ ಇರುತ್ತೆ. ಎಕ್ಸಾಂಪಲು ಫಿಲಮ್ಗಳು, ಅದೇ ಎಂಟರ್ಟೈನ್ಮೆಂಟು, ಮ್ಯೂಸಿಕ್ಸು, ಅದೆಲ್ಲ ಒಂದು ಕ್ಯಾಟಗರಿ. ಈ ಥರ ಗೇಮಿಂಗ್ ಎಲ್ಲ ಆಡ್ತಾರಲ್ಲ, ಒಂಥರ ಕ್ಯಾಟಗರಿ. ಆ ಥರ ಬೇರೆ ಕ್ಯಾಟಗರಿಗೆ ಬೇರೆ ಥರ ರೆವಿನ್ಯೂಸ್ ಬರ್ತಾ ಇರುತ್ತೆ. ಆ್ಯಡ್ಸ್ಗಳ ಮೇಲೆ ಡಿಪೆಂಡ್ ಆಗುತ್ತೆ. ಇದಾಗಿತ್ತು ನಮಗೆ ಅರ್ನಿಂಗ್ಸ್ ಯಾವ ಥರ ಬರುತ್ತೆ ವೀಡಿಯೋದಲ್ಲಿ ಅನ್ನೋದ್ರ ಬಗ್ಗೆ ಒಂದು ಸಣ್ಣ ಮಾಹಿತಿ ನಿಮಗೆ. 1,000 ವ್ಯೂಗೆ 1 ಲಕ್ಷ ವ್ಯೂಗೆ ಕೋಟ್ಯಾಧಿಪತಿ ಯಾರೂ ಆಗಲ್ಲ. ಅದು ಆ್ಯಡ್ಸ್ ನಮ್ಗೆ ಯಾವ ಥರ ಕೊಡ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ.
ಯೂಟ್ಯೂಬಲ್ಲಿ ಅರ್ನಿಂಗ್ಸ್ ಮಾಡಬೇಕು ಅಂದರೆ ಈಸಿ ಅಲ್ಲ, ಸ್ವಲ್ಪ ಕಷ್ಟ ಬೀಳಬೇಕಾಗುತ್ತೆ. ಯೂಟ್ಯೂಬು ಮಾನಿಟೈಸೇಷನ್ ಆನ್ ಆಗೋದು ಸುಲಭ ಅಲ್ಲ. ಯಾಕಂದರೆ ಮಾನಿಟೈಸೇಷನ್ ಆನ್ ಆಗಬೇಕು ಅಂದರೆ ನೀವು ಒಂದು ಚಾನೆಲ್ ಕ್ರಿಯೇಟ್ ಆದಮೇಲೆ 1,000 ಸಬ್ಸ್ಕ್ರೈಬರು 4,000 ವಾಚ್ ಅವರ್ನ ಕಂಪ್ಲೀಟ್ ಮಾಡಬೇಕಾಗುತ್ತೆ. ಮೊದಲನೇ ಟಾಸ್ಕ್ ಅದು. ಅದನ್ನು ಕಂಪ್ಲೀಟ್ ಮಾಡೋದೇ ಸಾಹಸ ಪಟ್ಟಂಗಾಗುತ್ತೆ ಅಂತ ಅನ್ಕೋಬೋದು. ಇವೆಲ್ಲ ಲಕ್ಕಿ, ಯಾರಾದ್ರು ಒಬ್ಬರು ಲಕ್ಕಿ ಅಷ್ಟೇ. ಅವ್ರ ಕಂಟೆಂಟು ಇದ್ರೂ ಕೂಡ ಯಾರೂ ವೀಡಿಯೋಗಳನ್ನ ಅಷ್ಟೊಂದು ನೋಡೋಕ್ಕೆ ಹೋಗಲ್ಲ. ನಾವು ಮೇಲೆ ತಂಬ್ಲೈನ್ ಹಾಕ್ತೀವಲ್ಲ, ತಂಬ್ಲೈನು ಮತ್ತು ಆ ಟೈಟಲ್ ಮೇಲೆ ಡಿಪೆಂಡ್ ಆಗಿ ಒಂದೊಂದು ವೀಡಿಯೋಗಳು ವೈರಲ್ ಆಗೋಗುತ್ತೆ. ಇವಾಗ ನಾನು ಸಂಡೇ ಬಜಾರ್ ವೀಡಿಯೋ ಮಾಡಿದ್ನಲ್ಲ, ಅದರಿಂದನೇ ನನಗೆ ಮಾನಿಟೈಸೇಷನ್ ಆನ್ ಆಗಿದ್ದು. ಅದು ತಂಬ್ಲೈನ್ ತುಂಬ ಜನನು ಸಂಡೇ ಬಜಾರ್ ವೀಡಿಯೋಗಳು ಮಾಡಿದ್ದಾರೆ. ಎಲ್ಲರದು 1000, 2000, 20,000 ವ್ಯೂಸ್ ಬಂದಿದೆ. ಆದರೆ ಎಲ್ಲ ಒಬ್ಬೊಬ್ಬರಿಗೆ 2 ಲಕ್ಷ, 3 ಲಕ್ಷ, 10 ಲಕ್ಷ ವ್ಯೂಸ್ವರೆಗೂ ಬಂದಿದೆ. ಅಂಥವ್ರಿಗೆ ಲಕ್ಕಿ ಅಂತ ಹೇಳ್ಬೋದು. ನಾವು ಮಾಡಿರೋ ಒಳಗಡೆ ಕಂಟೆಂಟ್ ನೋಡೋಕ್ಕೋಗಲ್ಲ, ಮೇಲ್ಗಡೆ ಇರುತ್ತಲ್ಲ ತಂಬ್ಲೈನು ಮತ್ತು ಟೈಟಲಲ್ಲಿ, ಅದು ಇಂಪ್ರೆಷನ್ ಆಗಿರಬೇಕು. ಯಾರು ನೋಡ್ತಾರೆ ಆ ವ್ಯೂವರ್ಸ್ಗೆ ಅದು ಇಂಪ್ರೆಸ್ ಕೊಡಬೇಕು. ಫಸ್ಟು ಅದು ಕ್ಲಿಕ್ ಮಾಡಿ ನೋಡಬೇಕು ವೀಡಿಯೋ ಅನ್ನೋ ಥರ ಇಂಪ್ರೆಸ್ ಇರಬೇಕು. ಅದನ್ನು ಕ್ಲಿಕ್ ಮಾಡಿ ನೋಡಿ ಒಂದು 5-6 ನಿಮಿಷ ನೋಡಿದ್ರೆ ಸಾಕು, ನಮಗೆ ವ್ಯೂಸ್ಗಳು ಬಂದ್ಬಿಡುತ್ತೆ. ಇದು ವಾಚ್ ಅವರ್ ಕಂಪ್ಲೀಟ್ ಆಗುತ್ತೆ. 4,000 ವಾಚ್ ಅವರ್ ಅಂದರೆ ಇವಾಗ ನಂದು 35 ಮಿನಿಟ್ಸ್ ವೀಡಿಯೋ ಇದೆಯಲ್ಲ, ಎಲ್ಲರೂ 35 ಮಿನಿಟ್ಸು ಕಂಪ್ಲೀಟಾಗಿ ನೋಡ್ತಾ ಕೂತ್ಕೊಳ್ಳಲ್ಲ. ಒಂದು 10 ನಿಮಿಷ 5 ನಿಮಿಷ ನೋಡ್ತಾರೆ, ಆಮೇಲೆ ಸ್ಕಿಪ್ ಮಾಡಿಬಿಟ್ಟು ಬೇರೆ ವೀಡಿಯೋಗೆ ಹೋಗ್ಬಿಡ್ತಾರೆ. ಆ ವೀಡಿಯೋದಲ್ಲಿ ನಾವು ಕಂಟೆಂಟಲ್ಲಿ ನಾವು ವ್ಯೂವರ್ಸ್ನ ಹಿಡ್ದು ಇಕ್ಕೋಬೇಕು. ಆ ಥರ ಕಂಟೆಂಟ್ ಕೊಡಬೇಕು, ಆ ಥರ ಇನ್ಫಾರ್ಮೇಷನ್ ಇರಬೇಕು. ಆವಾಗ ನಮಗೆ ಆ್ಯಡ್ಸು ಜಾಸ್ತಿ ಬರ್ತಾ ಹೋಗುತ್ತೆ. ಬೇಗ ವಾಚ್ ಅವರ್ ಕೂಡ ಕಂಪ್ಲೀಟ್ ಆಗುತ್ತೆ. ಇಲ್ಲಾಂದರೆ ವಾಚ್ ಅವರ್ ಕಂಪ್ಲೀಟ್ ಆಗೋದು ತುಂಬ ಕಷ್ಟ ಇರುತ್ತೆ. ಮತ್ತು ಸಬ್ಸ್ಕ್ರೈಬರ್ ಹೆಂಗೋ ನಾವು 1000 ಸಬ್ಸ್ಕ್ರೈಬರ್ನ ಕಂಪ್ಲೀಟ್ ಮಾಡ್ಕೋಬೋದು. ಆದರೆ ವಾಚ್ ಅವರ್ ಕಂಪ್ಲೀಟ್ ಮಾಡೋದೇ ಕಷ್ಟ. 1 ಇಯರ್ ಒಳಗೆ ತುಂಬ ಕಷ್ಟ ಇರುತ್ತೆ ವಾಚ್ ಅವರ್ ಕಂಪ್ಲೀಟ್ ಮಾಡೋದು. ಯಾರ್ಯಾರೋ ಒಬ್ಬೊಬ್ಬರು ರೇರ್ ಅಷ್ಟೇ ಒಂದು ವೀಡಿಯೋದಲ್ಲೇ ವಾಚ್ ಅವರು ಸಬ್ಸ್ಕ್ರೈಬರ್ನ ಕಂಪ್ಲೀಟ್ ಮಾಡೋದು. ನಿಮಿಷದ ಮೇಲಿರಲಿ ವೀಡಿಯೋಗಳು, ಒಂದು 25-30 ನಿಮಿಷದೊಳಗಿರಲಿ. ವ್ಲಾಗ್ಸ್ ಮಾಡೋದಾದರೆ ನೀವು ಏನಾದರೂ ಈ ಥರ ಇನ್ಫಾರ್ಮೇಷನ್ ವೀಡಿಯೋಗಳು ಕೊಡ್ತೀನಿ, ಕ್ರೆಡಿಟ್ ಕಾರ್ಡು, ಡೆಬಿಟ್ ಕಾರ್ಡು, ಟೆಕ್ ಇನ್ಫಾರ್ಮೇಷನ್ಗಳು ಕೊಡ್ತೀನಿ ಅಂದರೆ ಚಿಕ್ಕದಾಗೆ ವೀಡಿಯೋ ಮಾಡಿ ಒಂದು 15 ನಿಮಿಷದೊಳಗೆ ಸಾಕು. ಅದರಲ್ಲಿ ಆ್ಯಡ್ಸ್ಗಳು ಕಮ್ಮಿ ಬಂದರೂ ನಿಮಗೆ ಅಮೌಂಟ್ ಜಾಸ್ತಿ ಬರುತ್ತೆ. ಯಾಕಂದರೆ ಅದಕ್ಕೆ ಅಷ್ಟೊಂದು ವ್ಯಾಲ್ಯೂ ಇದೆ. ಅದಕ್ಕೆ ಎಲ್ಲರೂ ಟೆಕ್ಕು ಚಾನಲ್ಗಳು ಅಂದ್ಕೊಂಡು ಎಲ್ಲರೂ ಟೆಕ್ ಚಾನಲ್ಗಳು ಮಾಡಿಕೊಂಡು ಆರಾಮಾಗಿ ಕೂತ್ಕೊಂಡು ಮಾಡ್ತಾರೆ. ಈ ಟ್ರಾವೆಲಿಂಗ್ ವೀಡಿಯೋಸ್ಗಳಲ್ಲಿ ನೀವು ಎಷ್ಟೇ ಸುತ್ತಾಡಿದ್ರೂ, ಎಷ್ಟೇ ಇದು ಮಾಡಿದ್ರೂ ಆ್ಯಡ್ಸ್ಗಳು ಸ್ವಲ್ಪ ಕಮ್ಮಿನೇ ಅಮೌಂಟ್ ಪೇ ಮಾಡೋದು, ಆ್ಯಡ್ಸ್ ಪೇ ಮಾಡೋರು. ಅದಕ್ಕೇ ಎಲ್ಲರೂ ಇದರಲ್ಲಿ ರೆವಿನ್ಯೂ ಕಮ್ಮಿ ಅಂತ ಹೇಳೋದು. ಯಾರು ಅರ್ನಿಂಗ್ಸ್ಗಳನ್ನ ಅಷ್ಟೊಂದು ಈಸಿಯಾಗಿ ಹೇಳ್ಕೊಳಕ್ಕೆ ಹೋಗಲ್ಲ. ಅದಕ್ಕೇ ಏನು ಮಾಡ್ತಾರೆ, ಪ್ರೈವೇಟ್ ಪ್ರಮೋಷನ್ಗಳು ಮಾಡ್ಕೊಂಡು ಹೋಗ್ಬಿಡ್ತಾರೆ. ಮಧ್ಯೆ ಈ ಥರ ಗ್ಯಾಮ್ಲಿಂಗ್ ಅಪ್ಲಿಕೇಶನ್ಗಳಲ್ಲಿ ತುಂಬ ದುಡ್ಡು ಜಾಸ್ತಿ ಬರುತ್ತಲ್ವ, ಆ ಥರ ಅಪ್ಲಿಕೇಶನ್ಗಳು ಮಾಡಿಬಿಡ್ತಾರೆ. ಮೋಟೋ ವ್ಲಾಗರ್ಸ್ ನೋಡಿರ್ಬೋದು ನೀವು, ಕನ್ನಡದಲ್ಲಿ ತುಂಬ ಜನ ಇದ್ದಾರೆ. ಅವರೆಲ್ಲ ಈ ಥರ ತುಂಬ ಜನ ಇದ್ದಾರೆ ಅಂತ ಎಲ್ಲರಿಗೂ ಹೇಳ್ತಾ ಇಲ್ಲ. ಈ ಥರ ಗ್ಯಾಮ್ಲಿಂಗ್ ಅಪ್ಲಿಕೇಶನ್ಗಳ್ನ ಮಾಡೋರ ಬಗ್ಗೆ ಮಾತ್ರ ಹೇಳ್ತಾ ಇರೋದು. ಆ ಥರ ಗ್ಯಾಮ್ಲಿಂಗ್ ಅಪ್ಲಿಕೇಶನ್ಗಳ್ನ ಈ ಥರ IPL ಬರ್ತಾಯಿದೆಯಲ್ಲ, ಬೆಟ್ಟಿಂಗ್ ಆ್ಯಪ್ಗಳು, ಆವಿಯೇಟರ್ ಆ್ಯಪ್ಗಳು, ಆ ಥರ ಆ್ಯಪ್ಗಳನ್ನೆಲ್ಲನೂ ಪ್ರಮೋಟ್ ಮಾಡ್ತಾರೆ. ಅದರಲ್ಲಿ ತುಂಬ ಜಾಸ್ತಿ ಅಮೌಂಟ್ ಬರುತ್ತೆ, ಅದಕ್ಕೋಸ್ಕರ ಪ್ರಮೋಟ್ ಮಾಡ್ತಾರೆ. ಈ ಯೂಟ್ಯೂಬ್ ಅರ್ನಿಂಗ್ಸ್ಗಿಂತ ಅವರು ಈ ಥರ ಪ್ರೈವೇಟ್ ಪ್ರಮೋಷನ್ ಅರ್ನಿಂಗ್ಸೇ ಜಾಸ್ತಿ ಇರುತ್ತೆ ಅವ್ರಿಗೆ. ನೀವೇ ನೋಡಿರ್ತೀರ, ಇವಾಗ ಟ್ರೋಲ್ ಪೇಜ್ಗಳಲ್ಲೂ ಈ ಥರ ಪ್ರಮೋಟ್ ಮಾಡ್ತಾ ಇರ್ತಾರೆ. ಅವ್ರಿಗೆ ಆ್ಯಡ್ಸ್ಗಳು ಏನೂ ಬರೋಲ್ಲ, ಏನೂ ಇರೋಲ್ಲ. ಅವರು ಈ ಥರ ಪೇಯ್ಡ್ ಪ್ರಮೋಷನಿಂದನೇ ದುಡ್ಡು ಮಾಡ್ತಾರೆ ಅಂತ ಹೇಳ್ಬೋದು. ನೀವೇನಾದ್ರು ಯೂಟ್ಯೂಬ್ನ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಯೂಟ್ಯೂಬ್ ಚಾನಲ್ನ ಈಸಿಯಾಗಿ ಕ್ರಿಯೇಟ್ ಮಾಡಿಕೊಂಡು ಒಳ್ಳೊಳ್ಳೆ ಕಂಟೆಂಟ್ಗಳನ್ನ ಮಾಡಿ ನೀವು ದುಡ್ಡು ಮಾಡ್ಬೋದು. ಅಂದರೆ ಅಂದ್ಕೊಂಡಷ್ಟು ಈಸಿ ಅಲ್ಲ ಯೂಟ್ಯೂಬಲ್ಲಿ ದುಡ್ಡು ಮಾಡೋದು. ನೀವೊಂದು ಸ್ವಲ್ಪ ಕಷ್ಟ ಬೀಳಬೇಕು. ಯೂಟ್ಯೂಬ್ ಮಾನಿಟೈಸೇಷನ್ ಆದಮೇಲೂ ಕೂಡ ಅರ್ನಿಂಗ್ಸ್ ಮಾಡಬೇಕು ಅಂದರೆ ಡೈಲಿ ವೀಡಿಯೋ ಹಾಕ್ತಾನೆ ಇರಬೇಕಾಗುತ್ತೆ, ಒಳ್ಳೊಳ್ಳೆ ಕಂಟೆಂಟ್ ಕೊಡಬೇಕಾಗುತ್ತೆ. ಆ ವ್ಯೂಸ್ ಮೇಲೆ ನಿಮ್ಮ ಅರ್ನಿಂಗ್ಸ್ ಬರುತ್ತೆ. ವ್ಯೂಸು ಪ್ಲಸ್ಸು ಕಂಟೆಂಟು ಪ್ಲಸ್ ನೀವು ಯೂಟ್ಯೂಬಲ್ಲಿ ಟೈಟಲ್ ಇರುತ್ತಲ್ಲ, ಆ ಟೈಟಲ್ ಏನು ಹಾಕ್ತೀರ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಿಮಗೆ ಎಷ್ಟು ರೆವಿನ್ಯೂ ಬರುತ್ತೆ ಆ್ಯಡ್ಸಲ್ಲಿ ಅಂತ. ಇದಾಗಿತ್ತು ಯೂಟ್ಯೂಬ್ ಆ್ಯಡಲ್ಲಿ ಬರೋ ಅಮೌಂಟ್. ಅಂದರೆ ಮಾನಿಟೈಸೇಷನ್ ಆದಮೇಲೆ ನಿಮಗೆ ಅರ್ನಿಂಗ್ಸು 1000 ವ್ಯೂಸ್ಗೆ 1 ಲ್ಯಾಕ್ಸ್ ವ್ಯೂಸ್ಗೆ ಎಷ್ಟು ಅಮೌಂಟ್ ಬರುತ್ತೆ ಅನ್ನೋದ್ರ ಬಗ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ಥರ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್ ಫ್ರೆಂಡ್ಸ್. ಹ್ಯಾವ್ ಎ ನೈಸ್ ಡೇ. ಬೈ ಟೇಕ್ ಕೇರ್.